ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಐನೋ ತುಂಬ ದಿನ ಆಗಿದೆ, ಇನ್ಆಕ್ಟಿವ್ ಆಗಿದ್ದೆ. ತುಂಬ ತಿಂಗಳುಗಳೇ ಆಗೋಯ್ತು ನಾನು ಯೂಟ್ಯೂಬಿಗೆ ವಿಡಿಯೋ ಮಾಡಿ ಹಾಕಿ. ಇವತ್ತೇನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ, ನಾನು ಇವತ್ತು ಧೈರ್ಯ ಮಾಡಿ ಒಂದು ಕೆಲಸ ಮಾಡೋಣ ಅಂತಿದ್ದೀನಿ. ಅದು ನನ್ನ ಲೈಫಲ್ಲೇ ಮಾಡಿರಲಿಲ್ಲ. ನನಗೆ ನನ್ನ ಹೇರ್ ಅಂದರೆ ಭಾಳ 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 ಇಷ್ಟ. ಬಟ್ ನಾನು ಇತ್ತೀಚೆಗೆ ತುಂಬ ಹೇರ್ ಡ್ಯಾಮೇಜಸ್ ಆಗ್ತಿದೆ. ಅದಕ್ಕೋಸ್ಕರ ಹೇರ್ ಚಾಪ್ ಮಾಡಿಸೋಣ ಅಂತಿದ್ದೀನಿ, ಫುಲ್ ಬಾಬ್ ಕಟ್ ಮಾಡಿಸೋಣ ಅಂತಿದ್ದೀನಿ. ತುಂಬ ಧೈರ್ಯ ಮಾಡಿ ಈ ಡಿಸಿಷನ್ಗೆ ಬಂದಿದ್ದೀನಿ. ನನ್ನ ಹೇರ್ ಕಳ್ಕೊಳ್ಳೋಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅದೊಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ರೆಡಿಯಾಗಿ ನಾನು ಸಲೂನ್ಗೆ ಹೋಗ್ತಾ ಇದ್ದೀನಿ. ಐ ಡೋಂಟ್ ನೋ ಮಾಡಿಸ್ಕೊತೀನೋ, ಆ ಧೈರ್ಯ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಎನಿವೇ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ಮಾಡಿಸೋಣ ಅಂತ. ಬಟ್ ಅಲ್ಲಿವರೆಗೂ, ಅಲ್ಲಿಗೆ ಹೋಗೋವರೆಗೂ ನನ್ನ ಮನಸ್ಸು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂತ ಆಡ್ತಾ ಇರುತ್ತೆ. ಐ ಡೋಂಟ್ ನೋ ವಾಟ್ ಐ ಡೂ. ನೋಡ್ತೀನಿ ಏನು ಮಾಡೋದು ಅಂತ. ಬಿಕಾಸ್ ನನಗೆ ಢಗಢಗ ಢಗಢಗ ಅಂತ ಇದೆ. 12ವರೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಈಗ ಹೊರಡಬೇಕು. ಅದಕ್ಕೋಸ್ಕರ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸಲೂನ್ ರೀಚ್ ಆಗಿದ ತಕ್ಷಣ ಹೇರ್ ಕಟ್ ಚೂಸ್ ಮಾಡ್ಕೊಳ್ಳೋದಕ್ಕೆ ಒಂದು 15 ನಿಮಿಷ ಟೈಮ್ ತೊಗೊಂಡೆ. 15 ನಿಮಿಷ ಟೈಮ್ ತೊಗೊಂಡಾದ್ಮೇಲೆ ಫೈನಲಿ ಒಂದು ಹೇರ್ ಕಟ್ ಚೂಸ್ ಮಾಡಿ. ಆದರೂ 50-50ಲೇ ನನ್ನ ಮನಸ್ಸಿತ್ತು. ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಧೈರ್ಯ ಅಂತೂ ಇರಲಿಲ್ಲ. ಲೈಕ್ ಹೊಟ್ಟೆ ಉರಿದೋಗ್ತಿತ್ತು ನನ್ನ ಹೇರ್ ಕಟ್ ಮಾಡಿಸೋದಕ್ಕೆ. ಬಟ್ ಬೇರೆ ಆಪ್ಷನ್ ಇರಲಿಲ್ಲ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ಅಷ್ಟೇ ಲೈಕ್ ಸುಮ್ಮನಾದೆ. ನನ್ನನ್ನು ನಾನು ಸಮಾಧಾನ ಮಾಡ್ಕೊತಿದ್ದೆ. ಹೇರ್ ಲೆಂತ್ ಡಿಸೈಡ್ ಮಾಡಿದ್ಮೇಲೆ ನನಗೆ ಸಿಸರ್ ಕೊಟ್ಟರು, ನೀವೇ ಕಟ್ ಮಾಡಿ ಲೆಂತ್ ನೋಡಿಬಿಟ್ಟು ಅಂತ. ನನಗೆ ಕಟ್ ಮಾಡಬೇಕಂದ್ರೆ ಕೈ ನಡಕ್ತಿತ್ತು. ಅಳು ಬರೋದೊಂದು ಬಾಕಿ, ಆದರೆ ಆಗ್ತಿಲ್ಲ ಅಷ್ಟೇ. ಧೈರ್ಯ ಜಾಸ್ತಿ ಇತ್ತು, ಪರವಾಗಿಲ್ಲ. ಆಗ ಧೈರ್ಯ ಜಾಸ್ತಿ ಮಾಡಿಕೊಂಡೆ. ಆದರೆ ಕಟ್ ಮಾಡ್ಕೊಂಡಿದ್ದ ತಕ್ಷಣ ಕಂಪ್ಲೀಟ್ ನನಗೆ ಬೇಜಾರೇ ಆಗೋಯ್ತು. ಯಾಕಾದರೂ ಕಟ್ ಮಾಡಿಸಿದ್ನು ಅಂತ ಅನ್ನಿಸ್ತು ಒಂದು ಕಡೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಿಸ್ಲೇಬೇಕಾಗಿತ್ತು. ಅದಕ್ಕೋಸ್ಕರ ಮಾಡಿಸ್ದೆ. ಆದರೂ ಎಲ್ಲೋ ಒಂದು ಕಡೆ ಬಾಬ್ ಕಟ್ ಮಾಡಿಸ್ಕೊಂಡಾದ್ಮೇಲೆ ಹೇಗೆ ಕಾಣಿಸ್ತೀನಿ, ಹೇಗೆ ಕಾಣಿಸ್ಬೋದು ನಾನು ಅನ್ನೋ ಒಂದು ಕ್ಯೂರಿಯಾಸಿಟಿ ನನ್ನಲ್ಲಿ ಹುಟ್ಟಿತು. ಸೊ ಆಗ ಸ್ವಲ್ಪ 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 ಈ ಬೇಜಾರು ಮೂಡಿಂದ ಖುಷಿ ಮೋಡಿಗೆ ಬರ್ತಾ ಇದ್ದೆ ನಾನು. ಮಿಕ್ಸ್ಡ್ ಫೀಲಿಂಗ್ ಇತ್ತು. ನಂಗೊಂಥರ ಖುಷಿನೂ ಆಗ್ತಿತ್ತು, ಬೇಜಾರು ಆಗ್ತಿತ್ತು. ನನ್ನ ಮುಖದಲ್ಲೇ ಗೊತ್ತಾಗ್ತಿದೆ ನಿಮಗೆ. ಹೇರ್ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಚಾಪ್ ಮಾಡಾದ್ಮೇಲೆ ಹೇರ್ ವಾಶ್ಗೆ ಅಂತ ಹೋದೆ. ಅದು ಅಲ್ಲದೆ ಇವತ್ತು ನಾನು
ಆಗಲೇ ಕೂತು ಕೂತು ನಿದ್ದೆ ತುಂಬ ಇಳಿತಾ ಇತ್ತು. ಆಗ್ತಾ ಇರಲಿಲ್ಲ ನನಗೆ. ಗೊತ್ತಾಗ್ತಿದೆ, ಫೇಸಲ್ಲೇ ಗೊತ್ತಾಗ್ತಿದೆ ನಂಗೆ ನಿದ್ದೆ ಬರ್ತಾ ಇದೆ ಅಂತ. ಹೇರ್ ಡ್ರೈ ಮಾಡಾದ್ಮೇಲೆ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಹಚ್ಕೊಂಡ್ರು. ಸ್ಟ್ರೈಟ್ನಿಂಗ್ ಮಾಡ್ಬೇಕಂದ್ರೂ ತುಂಬ ಆ ಬಿಸಿ ಬಿಸಿ ಎಲ್ಲ ಲೈಟಾಗಿ ತಾಗ್ತಿತ್ತು. ಅಂದರೆ ಹೇರ್ ಎಲ್ಲ ಬಿಸಿ ಆಗ್ತಾ ಇದ್ದಿದ್ದು. ಆ ಹೊಗೆ ನೋಡಿನೇ ಭಯ ಆಗೋಯ್ತು. ಫೈನಲಿ ಅದೂ ಆಗಿ ಕೆರಾಟಿನ್ ಟ್ರೀಟ್ಮೆಂಟ್ ನಂದು ಮುಗೀತು. ಮುಗಿದಾದ್ಮೇಲೆ ಹೀಗೆ ಕಾಣ್ತಾ ಇದೆ. ಈಗ ಹೇರ್ ವಾಶಿಗೆ ಹೋಗಬೇಕು. ಹೇರ್ ವಾಶ್ ಆಗಿದ ತಕ್ಷಣ ಸಿಗ್ತೀನಿ. ಹೇರ್ ವಾಶ್ ಆಗಿದ ತಕ್ಷಣ ಹೇರ್ ಎಲ್ಲ ಸೆಟ್ ಮಾಡಿ ಕೊನೆಗೆ ಫೈನಲ್ ಆಗಿ ನನ್ನ ಹೇರ್ ನೋಡ್ಕೊಂಡಾಗ ನನಗೆ ತುಂಬ ಖುಷಿ ಆಯಿತು. ಸೋ 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 ಹ್ಯಾಪಿ. ಫೈನಲಿ ಈ ಡಿಸಿಷನ್ ತೊಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಬಿಕಾಸ್ ನನಗೆ ಈ ಹೇರ್ ಕಟ್ ತುಂಬ ಇಷ್ಟ ಆಯಿತು. ಕಂಪ್ಲೀಟ್ ಹೇರ್ ಸರ್ವಿಸ್ ಬಂದು ವಿಂಗ್ಸ್ ಹೇರ್ ಸ್ಟುಡಿಯೋದಲ್ಲಿ ಮಾಡಿಸಿದ್ದು. ಇದು ಬಂದು ಆರ್ ಆರ್ ನಗರದಲ್ಲಿದೆ. ಇವರ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಚೆಕ್ ಮಾಡ್ಬೋದು. ವಿತ್ ಹ್ಯಾಪಿ ಫೇಸ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.